ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಡಿಲೀಟ್ ಆಗಿರುವಂತಹ ಫೋಟೋವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ನಟ ದರ್ಶನ್ ವಿರುದ್ಧದ ತನಿಖೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ತನಿಖೆಯಲ್ಲಿ ದರ್ಶನ್ಗೆ 8 ಫೋಟೋಗಳೇ ಕಂಟಕವನ್ನ ತಂದೊಡ್ಡುತ್ತಾ ಕೊಲೆ ನಡೆದ ಸ್ಥಳದ ಫೋಟೋವನ್ನ ರಿಕವರಿ ಮಾಡಿದ್ದಾರೆ ಪೊಲೀಸರು. ಪ್ರತ್ಯಕ್ಷದರ್ಶಿಯ ಮೊಬೈಲ್ನಿಂದ 2 ಫೋಟೋ ರಿಕವರಿ ಆಗಿದೆ. ಪುನೀತ್ ಮೊಬೈಲ್ನಲ್ಲಿದ್ದಂತಹ ಫೋಟೋ ರಿಕವರಿ ಆಗಿರುವಂಥದ್ದು. ಕೊಲೆ ನಡೆದ ಶೆಡ್ನಲ್ಲಿ ಎಲ್ಲರ ಜೊತೆಗೆ ದರ್ಶನ್ ನಿಂತಿರುವಂತಹ ಫೋಟೋ ಇದಾಗಿದೆ. ಇದೇ ಫೋಟೋ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸುವಂತಹ ಸಾಧ್ಯತೆ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. A2 ದರ್ಶನ್ ಜೊತೆಗೆ A6 ಜಗದೀಶ್ ಜೊತೆಗೆ ಇರುವಂತಹ ಫೋಟೋ ಇದು. ಜಗದೀಶ್ ಅಲಿಯಾಸ್ ಜಗ್ಗ ಈ ಪ್ರಕರಣದ A6 ಈತನ ಜೊತೆಗೆ ದರ್ಶನ್ ಅವರು ತೆಗೆದುಕೊಂಡಿರುವಂತಹ ಫೋಟೋ. ಈ ಫೋಟೋ ಡಿಲೀಟ್ ಆಗಿತ್ತು. ಪೊಲೀಸರು ಇದನ್ನ ಈಗ ರಿಕವರಿ ಮಾಡಿದ್ದಾರೆ. ಇದೇ ಫೋಟೋ ಸಾಲು ಸಾಲು ಸಂಕಷ್ಟ ಎದುರಿಸ್ತಾ ಇರುವಂತಹ ದರ್ಶನ್ಗೆ ಮತ್ತೊಂದು ಕಂಟಕವನ್ನು ತಂದಿಡುತ್ತಾ ಮತ್ತೊಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅನುಕುಮಾರ್ ಅಲಿಯಾಸ್ ಅನು ಈ ಪ್ರಕರಣದ A7 ಆರೋಪಿ. ಈತನ ಜೊತೆಗೂ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿಯೇ ದರ್ಶನ್ ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಈ ಫೋಟೋವನ್ನ ಈಗ ರಿಕವರಿ ಮಾಡಿದ್ದಾರೆ ಪೊಲೀಸರು. ಈ ರೀತಿಯ 8 ಫೋಟೋಗಳು ರಿಕವರಿ ಆಗಿದೆ ಅನ್ನುವಂತಹ ಮಾಹಿತಿ 2 ಫೋಟೋ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹದ್ದು. ಈ ಫೋಟೋ ಈಗ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ಜಾಸ್ತಿ ಮಾಡಬಹುದು. ಒಂದು ಕಡೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಿದ್ದಾರೆ. ಈ ಬೆನ್ನಲ್ಲೇ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತೆ ಚುರುಕಾಗಿದೆ. 8 ಫೋಟೋ ರಿಕವರಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಸಾಲು ಸಾಲು ಸಂಕಷ್ಟವನ್ನು ಅನುಭವಿಸ್ತಾ ಇರುವಂತಹ ದರ್ಶನ್ಗೆ ಈ 8 ಫೋಟೋಗಳು ಹೇಗೆ ಸಂಚಕಾರವನ್ನು ತರಬಹುದು, ಜೊತೆಗೆ ಈ ಫೋಟೋದ ಹಿನ್ನೆಲೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಖಂಡಿತವಾಗಿಯೂ ಪ್ರಕರಣದ ತನಿಖೆ ಇನ್ನೂ ಕೂಡ ಪೊಲೀಸರು ಮುಂದುವರಿಸ್ತಾ ಇರುವಂಥದ್ದು. ಪೊಲೀಸರ ತನಿಖೆಯಲ್ಲಿ ಈ 8 ಫೋಟೋಗಳು ರಿಟ್ರೀವ್ ಆಗಿದ್ದಾವೆ. ಯಾಕೆಂದರೆ ಪ್ರತ್ಯಕ್ಷದರ್ಶಿಯಾಗಿದ್ದಂಥ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂಥ ಪುನೀತ್ ಏನಿದ್ದ ಆತನ ಮೊಬೈಲನ್ನು ರಿಟ್ರೀವನ್ನು ಮಾಡಿರುವಂಥದ್ದು ಪೊಲೀಸರು. ಯಾಕೆಂದರೆ ಆತ ತನ್ನ ಮೊಬೈಲ್ನಲ್ಲಿ ಏನು ಚಿತ್ರದುರ್ಗದಿಂದ ಅಂತ ಬಂದಂಥ 3 ಜನ ಆರೋಪಿಗಳೇನಿದ್ರು ಅಂದರೆ ಜಗ್ಗ ಆಲಿಯಾಸ್ ಜಗದೀಶ್ ಇರ್ಬೋದು, ಅನುಕುಮಾರ್ ಇರ್ಬೋದು, ಜೊತೆಗೆ ರವಿಶಂಕರ್ ಇರ್ಬೋದು, ಇವರ 3 ಜನನು ಕೂಡ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ರಾಘವೇಂದ್ರ ಒಂದು ಮಾತನ್ನು ಕೊಟ್ಟಿರ್ತಾನೆ. ದರ್ಶನ್ ಅವರ ಜೊತೆ ನಿಮಗೆ ಒಂದು ಫೋಟೋವನ್ನ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ತೀನಿ, ನಿಮ್ಮ ಜೊತೆ ಸೆಲ್ಫಿಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟು ಕರ್ಕೊಂಡು ಬಂದಿದ್ದ. ಆ ರೀತಿಯ ಭರವಸೆಯನ್ನು ಕೊಟ್ಟು ಯಾವಾಗ ಕರ್ಕೊಂಡು ಬಂದಿರ್ತಾನೆ ಅದೇ ರೀತಿಯಲ್ಲಿ ರೇಣುಕಾಸ್ವಾಮಿಯ ಹತ್ಯೆ ಆಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಆಗಿ ದರ್ಶನ್ ಪಟ್ಟಣಗೆರೆ ಶೆಡ್ನಿಂದ ಹೊರಡುತ್ತ ಸಂದರ್ಭದಲ್ಲಿ ಈ ಫೋಟೋಗಳನ್ನು ಆತನ ಮೊಬೈಲ್ನಿಂದ ಕ್ಲಿಕ್ ಅನ್ನು ಮಾಡಿರುವಂಥದ್ದು. ಅದಾದ ನಂತರ ರವಿಶಂಕರ್ ಮತ್ತು ಜಗ್ಗ ಏನಿದ್ರು ಅವರಿಬ್ಬರಿಗೂ ಕೂಡ ಆತ ವಾಟ್ಸಪ್ನ ಮೂಲಕ ಫೋಟೋವನ್ನು ಶೇರ್ ಅನ್ನು ಮಾಡಿರ್ತಾನೆ. ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಆಗಿದೆ, ಈ ಸಂದರ್ಭದಲ್ಲಿ ದರ್ಶನ ಬಂಧನ ಆಗ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ತಕ್ಷಣವೇ ಪುನೀತ್ ತನ್ನ ಮೊಬೈಲ್ನಲ್ಲಿ ಇದ್ದಂಥ ಎಲ್ಲ ಫೋಟೋಗಳನ್ನು ಕೂಡ ಡಿಲೀಟ್ ಅನ್ನು ಮಾಡಿದಂಥದ್ದು. ಜೊತೆಗೆ ಯಾವುದೇ ರೀತಿಯಲ್ಲಿ ಫೋಟೋಗಳು ಕೂಡ ಪೊಲೀಸರಿಗೆ ಸಿಕ್ಕಬಾರ್ದು, ತನಿಖೆಯಲ್ಲಿ ಸಿಕ್ಕಬಾರ್ದು ಅಂತೇಳಿ ಒಂದಷ್ಟು ಹೈಡ್ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡಿದ್ದ. ಆದರೆ ಆತನನ್ನು ಏನು ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ತಾರೆ. 164ನಲ್ಲಿ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅದಾದ ಬಳಿಕ ಆತನ ಮೊಬೈಲ್ ಏನಿತ್ತು ಮೊಬೈಲನ್ನು FSLಗೆ ಕಳಿಸಿದ್ರು. FSLಗೆ ಕಳಿಸೋ ಸಂದರ್ಭದಲ್ಲಿ 8 ಫೋಟೋಗಳು ರಿಟ್ರೀವ್ ಆಗಿರುವಂಥದ್ದು. ಅಂದರೆ ಇದೊಂದು ತಾಂತ್ರಿಕ ಸಾಕ್ಷ್ಯ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದಿದ್ದಂಥದ್ದು ನಿಜ. ಜೊತೆಗೆ ರ್ಯಾಂಗ್ಲರ್ ಕಾರ್ ಅಂದರೆ A10 ಆರೋಪಿ ವಿನಯ್ ತನ್ನ ರ್ಯಾಂಗ್ಲರ್ ಕಾರ್ ಏನಿತ್ತು ಆ ರ್ಯಾಂಗ್ಲರ್ ಕಾರ್ನಲ್ಲಿ ಬಂದಿದ್ರು. ಅದೇ ಕಾರ್ನಲ್ಲಿ ಹೊರಡೋ ಸಂದರ್ಭದಲ್ಲಿ ಈ ಫೋಟೋನ ಕ್ಲಿಕ್ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷಿ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.